ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ RCBಯ ಮ್ಯಾಚಸ್ ಇರುವಂಥದ್ದು ನಾಳೆಗೆ SRH ಜೊತೆಗೆ ಫಸ್ಟ್ ಮ್ಯಾಚ್ ಆಗ್ತಾ ಇರುವಂಥದ್ದು 7:30. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈ ಮ್ಯಾಚಲ್ಲಿ ನಮ್ಮ RCBಯ ಪ್ಲೇಯಿಂಗ್ 11 ಯಾವ ರೀತಿ ಬರಬಹುದು, ಯಾಕಪ್ಪ ಅಂತ ಹೇಳಿದ್ರೆ ಒಂದು ಬೆಸ್ಟ್ ನ್ಯೂಸ್ ನಮ್ಮ RCB ಬಗ್ಗೆ ಬರ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ ಜಾಶ್ ಹ್ಯಾಸಲ್ವುಡ್ ಅವರು ನಮ್ಮ RCBಗೆ ರಿಟರ್ನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮರಳಿ ಬಂದಿರುವಂಥದ್ದು ಇದೊಂಥರ ನಮ್ಮ RCBಗೆ ಎಷ್ಟು ಖುಷಿ ಅಂತ ಹೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಬೌಲರ್ ಜಾಶ್ ಹ್ಯಾಸಲ್ವುಡ್ ಅವರು ಬಂದಿರೋದ್ರಿಂದ ನಮ್ಮ RCB ನೆಲಕ್ಕಂತೂ ಇಲ್ಲ. ಆ ರೀತಿ ಒನ್ ಆಫ್ ದ ಬೆಸ್ಟ್. ಫಸ್ಟ್ 2 ಮ್ಯಾಚ್ ಆಟಾಡ್ತಾವ್ರು ಇಲ್ವೋ ಬಿಟ್ಟಾಕಿ, ಒಟ್ಟಿನಲ್ಲಿ ಸ್ಕ್ವಾಡಲ್ಲಿ ಇದ್ರೆ ಏನೋ ಒಂಥರ ಗೊತ್ತು. ಫಸ್ಟ್ 2 ಮ್ಯಾಚ್ ನಾವು ಯಾರ ಮೇಲಾದರೂ ಡಿಪೆಂಡ್ ಹಾಕೊಂಡು ವಿನ್ ಆಗ್ತೇವೆ ಅಥವಾ ಏನೇ ಆಗ್ತೇವೆ ಬಿಟ್ಟಾಕಿ, ಒಟ್ಟಿನಲ್ಲಿ ಜಾಶ್ ಹ್ಯಾಸಲ್ವುಡ್ ಅವರು ರಿಟರ್ನ್ ಆಗಿರೋದು ಸಿಕ್ಕಾಪಟ್ಟೆ ಬೆಸ್ಟ್ ನ್ಯೂಸ್ ನಮ್ಮ RCBಗೆ ಅಂತಲೇ ಹೇಳ್ಬೋದಾಗಿದೆ. ಇದರಿಂದ ಹಾಕೊಂಡು ಜಾಶ್ ಹ್ಯಾಸಲ್ವುಡ್ ಅವರು ರಿಟರ್ನ್ ಆಗಿರೋದು ಆ್ಯಂಡ್ ಫಸ್ಟ್ 2 ಮ್ಯಾಚಸ್ ನನ್ನ ಪ್ರಕಾರ CSK ಮ್ಯಾಚಿಂದ ಆಟಾಡುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅದರ ನನ್ನ ಪ್ರಕಾರ 10th ಏಪ್ರಿಲ್ ಹತ್ತಿರ ಆಟಾಡುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗೂ ಅವ್ರದ್ದೊಂದಾಯಿತು ನಮ್ಮ RCBಗೆ ಬ್ಯಾಕ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ RCBಗೆ ಒಂದು ದೊಡ್ಡ ಹೊಡೆತ ಏನಪ್ಪ ಅಂತ ದಯಾಲ್ ಅವರು ಈ ಬಾರಿ ಪರ್ಸನಲ್ ರೀಸನ್ಸಿಂದ ಅವ್ರದ್ದು ರೀಸನ್ಸ್ ಹೇಳಲಿಕ್ಕೆ ಹೋಗಲ್ಲ, ಪರ್ಸ್ನಲ್ ರೀಸನ್ಸಿಂದ ಅವರು ಔಟ್ ಆಗಿರುವಂಥದ್ದು. ಈ ಬಾರಿ IPLನ ಆಟ ಆಡಲ್ಲ. ಅದೇ ರೀತಿ ನಮ್ಮ RCB ಅವ್ರು ಬದಲಿದಾಗಿ ಅವರು ಲೆಫ್ಟ್ ಆರ್ಮರ್ ಆಗಿರುವಂಥದ್ದು. ಈ ಬಾರಿ ಮಂಗೇಶ್ ಯಾದವ್ ಅವ್ರನ್ನ ಹಾಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಎಷ್ಟು ಅವ್ರ ಬದಲದಾಗಿ ನನ್ನ ಪ್ರಕಾರ ಅವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಡೊಮೆಸ್ಟಿಕ್ ಪ್ಲೇಯರ್ ಆಗಿರೋದನ್ನ ಮಂಗೇಶ್ ಅವರು. ನನ್ನ ಪ್ರಕಾರ ಮಂಗೇಶ್ ಅವರೇ ಅವ್ರನ್ನ 100% ಅವ್ರ ರಿಪ್ಲೇಸ್ಮೆಂಟ್ ಆಗಿ ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ಹೋಗೋದಾದರೆ ಇಲ್ಲಿ ಜಾಶ್ ಹ್ಯಾಸಲ್ವುಡ್ ಅವರು ಇಲ್ಲದೆ ಅನ್ಅವೈಲಬಲ್ ಆಗಿರೋದ್ರಿಂದ ಅವ್ರ ಜಾಗದಲ್ಲಿ ಒಂದು ಹೊಸದಾಗಿ ಯಾರಾದರೂ ಒಬ್ಬರು ಬೇಕಾಗತ್ತೆ. ಒಂದು ನುವಾನು ತುಷಾರ್ ಅವರು ಫಸ್ಟ್ ಆಪ್ಷನ್ ಆಗಿರ್ತಾರೆ ಆ್ಯಂಡ್ ಜೋಕೋಬ್ ಡುಫಿ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು 100% ಜಾಶ್ ಹ್ಯಾಸಲ್ವುಡ್ ಅವರ ರಿಪ್ಲೇಸ್ಮೆಂಟ್ ಹಾಕೊಂಡು ಅನ್ಅವೈಲಬಲ್ ಆಗಿರೋದ್ರಿಂದ ರಿಪ್ಲೇಸ್ಮೆಂಟ್ ಹಾಕೊಂಡು ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಇವಾಗ ಪ್ಲೇಯಿಂಗ್ 11 ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನನ್ನ ಪ್ರಕಾರ ನಾನು ಡ್ರಾಪ್ ಔಟ್ ಮಾಡ್ತೇನೆ ವೆಂಕಟೇಶ್ ಅಯ್ಯರ್ ಅವ್ರನ್ನ. ಯಾವ ರೀತಿ ಪ್ಲೇಯಿಂಗ್ 11 ನನ್ನ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ನಮ್ಮ RCBಯ ಮ್ಯಾಚಸ್ದು ನೋಡೋದಾದರೆ, ಹೋಗೋ ಓಪನಿಂಗಲ್ಲಿ ಹೋಗ್ತಾರೆ ವಿರಾಟ್ ಕೊಹ್ಲಿ ಆ್ಯಂಡ್ ಪಿಲ್ ಸಾಲ್ಟ್ ಅವ್ರು. ನನ್ನ ಪ್ರಕಾರ ಇದಂತೂ 100% ಚೇಂಜಸ್ ಆಗಲ್ಲ. ಪಿಲ್ ಸಾಲ್ಟ್ ಅವರು ಏನಾದರೂ ಅನ್ಅವೈಲಬಲ್ ಆದರೆ ಮಾತ್ರ ಅಲ್ಲಿ ಚೇಂಜಸ್ ಆಗುತ್ತೆ. ಇವರೊಬ್ಬರು ಓಪನಿಂಗ್ ನಂಬರ್ 3 DDP ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ ನಂಬರ್ 4th. ರಜತ್ ಪಟಿದಾರ್ ಅವರು ನಂಬರ್ 5th. ಜಿತೇಶ್ ಶರ್ಮಾ ನಂಬರ್ 6th. ಯಾರು ಬರ್ತಾರೆ, ಒಂದು ಆಪ್ಷನ್ ಇರುವಂಥದ್ದು ಜೋಕೋಬ್ ಬೆಥಲ್ ಅವರು ಅಥವಾ ಟೀಮ್ ಡೇವಿಡ್ ಅವರು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು 100% ಆ ಜಾಗದಲ್ಲಿ ಆಟ ಆಡ್ತಾರೆ. ಯಾರಾದರೂ ಒಬ್ಬರೇ ಆಟ ಆಡುವಂಥ ಸಾಧ್ಯತೆ, ಇಬ್ಬರಿಗೂ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೋ ಗೊತ್ತಿಲ್ಲ. ಟೀಮ್ ಡೇವಿಡ್ ಅವರು ಒಳ್ಳೆ ಹಿಟ್ಟರ್ ಆಗಿರೋದ್ರಿಂದ ಜೋಕೋಬ್ ಬೆಥಲ್ ಅವರು ಕೂಡ ಯಾವ ರೀತಿ ಪ್ರೂವ್ ಮಾಡಿರುವಂಥದ್ದು ಲಾಸ್ಟು ಸೆಮಿಫೈನಲಲ್ಲಿ ನಮ್ಮ ಇಂಡಿಯಾ ಅಗೇನೆಸ್ಟು. ಆ್ಯಂಡ್ ನೆಕ್ಸ್ಟಲ್ಲಿ 7th ಬರ್ತಾರೆ ರೊಮ್ಯಾರಿಯೋ ಶೆಫರ್ಡ್ ಅವರು. ಇವ್ರನ್ನಂತೂ ಬಿಡ್ಲಿಕ್ಕಾಗಲ್ಲ. ಯಾವ ಟೈಮಲ್ಲಿ ಯಾವ ರೀತಿ ಬೌಲಿಂಗಿಂದ ಇಂಪ್ಯಾಕ್ಟ್ ಆ್ಯಂಡ್ ಬ್ಯಾಟಿಂಗ್ನ ಕ್ರೂಷಲ್ ಇಂಪ್ಯಾಕ್ಟ್ನ ಮಾಡ್ತಾರೆ, ಯಾವ ಟೈಮಲ್ಲಿ ಯಾವ ರೀತಿ ಕ್ಲಿಕ್ ಆಗ್ತಾರೆ ಅಂತ ಹೇಳಿಕ್ಕೆ ಬರಲ್ಲ ರೊಮ್ಯಾರಿಯೋ ಶೆಫರ್ಡ್ ಅವರು. ನಂಬರ್ 8th ಬರ್ತಾ ಇಲ್ಲ ಕೃನಾಲ್ ಪಾಂಡ್ಯ ಅವರು. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಲ್ರೌಂಡರ್ ಹಾಕ್ಕೊಂಡು ಒಳ್ಳೆ ಲೆಫ್ಟ್ ಆರ್ಮರ್ ಆಗಿರೋದನ್ನು ಎಲ್ಲಿ ಬೇಕಾದರೂ ನಾವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಇವ್ರನ್ನ ಯಾವುದೆಲ್ಲ ಟಾಪ್ ಆರ್ಡ್ರಲ್ಲಿ ಬೇಕಾದರೆ ವಿಕೆಟ್ ಹೋದಾಗ ಒಳ್ಳೇದು ಹಾಕ್ಕೊಂಡು ಒನ್ ಆಫ್ ದ ಬೆಸ್ಟ್ ಅಲ್ಲಿ ಒಳ್ಳೆ ಸ್ಕೋರಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕೃಣಾಲ್ ಪಾಂಡ್ಯ ಅವರು. ಹೋದ್ಸಲ ಅವರು ಸಾಬೀತು ಮಾಡಿರೋದು. ನಂಬರ್ 8th ಕೃಣಾಲ್ ಪಾಂಡ್ಯ. ನಂಬರ್ 9th ಭುವನೇಶ್ವರ್ ಕುಮಾರ್. ನಮ್ಮ ಇಂಡಿಯಾದ ಎಕ್ಸ್ಪೀರಿಯನ್ಸ್ ಪೇಸರ್ ಹಾಕೊಂಡು ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ನೆಕ್ಸ್ಟಲ್ಲಿ ಸುಯೇಶ್ ಶರ್ಮಾ ಅವರು ಬರ್ತಾರೆ. 11th ಜೋಕೋಬ್ ಡುಫಿ ಅವರು ಬರ್ತಾರೆ. 12th ಮ್ಯಾನ್ ಆರ್ಮಿ ಹಾಕ್ಕೊಂಡು ಮಂಗೇಶ್ ಯಾದವ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗುತ್ತಾರೆ ಯಾರಪ್ಪ, ಸುಯೇಶ್ ಶರ್ಮಾ ಅವರು ಆಗುವಂಥ ಸಾಧ್ಯತೆ ಇರತ್ತೆ. ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡೋದಾದರೆ ಇಲ್ಲಿ ಸೆಕೆಂಡ್ ನಾವೇನಾದರೂ ಬೌಲಿಂಗ್ನ ಹಾಕಬೇಕಾದ್ರೆ ಸುಯೇಶ್ ಶರ್ಮಾ ಅವರು ಈಸಿಯಾಗಿ ಒಳಗಡೆ ಬರ್ತಾರೆ. ಯಾರಾದರೂ ಒಬ್ಬರಂತೂ 100% ಇಂಪ್ಯಾಕ್ಟ್ ಪ್ಲೇಯರ್ ಆಗೇ ಆಗ್ತದೆ. ಇಂಪ್ಯಾಕ್ಟ್ ಪ್ಲೇಯರ್ನ ಇನ್ಕ್ಲೂಡ್ ಹಾಕ್ಕೊಂಡು 12th RCBಯ ಪ್ಲೇಯಿಂಗ್ 11 ಈ ರೀತಿ ಇರೋದು ಅಂತಲೇ ಹೇಳ್ಬೋದಾಗಿದೆ. ಇದಂತ ನನ್ನ ಪ್ರಕಾರ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್ ಟಾಪ್ 8 ತನಕ ಕೂಡ ಇಲ್ಲಿ ಬೌಲಿಂಗ್ ಹಾಕುವಂಥ ಕೇಪಬಿಲಿಟಿ ಇರೋದು. ಇಲ್ಲಿ ಏನು ಒಂದು ಚೇಂಜಸ್ ಮತ್ತೊಬ್ಬ ಎಕ್ಸ್ಟ್ರಾ ಬ್ಯಾಟಿಂಗ್ ಆರ್ಡರ್ ಆಗಬೇಕು ಅಂತ ಹೇಳೋದಾದರೆ ಮಂಗೇಶ್ ಯಾದವ್ ಅವ್ರನ್ನ ಹೆರ್ಗಿಟ್ಕೊಂಡು ವೆಂಕಟೇಶ್ ಅಯ್ಯರ್ ಅವ್ರನ್ನ ಹಾಕೊಂಡು ಹೋಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನನ್ನ ಪ್ರಕಾರ ಮಂಗೇಶ್ ಯಾದವ್ ಟಾಪ್ 4 ಓವರ್ ಹಾಕುವಂಥ ಸಾಧ್ಯತೆ ಇರೋದ್ರಿಂದ ಯಂಗ್ಸ್ಟರ್ ಆಗಿರೋದ್ರಿಂದ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದ್ರ ಮೇಲೆ ನಮ್ಮ RCB ಅವ್ರ ಮೇಲೆ ಹೆಚ್ಚಿನ ಒತ್ತು ಕೊಡುವಂಥ ಸಾಧ್ಯತೆ ಇರುತ್ತೆ. ಒಂದು ಚೇಂಜಸ್ ಅದೊಂದು ಆಗ್ಬೋದು. ಮಂಗೇಶ್ ಅವರು ಬದಲಿದಾಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಬ್ಯಾಟಿಂಗಲ್ಲೇ ಒಳ್ಳೆ ಕೇಪಬಿಲಿಟಿ ಇರೋದ್ರಿಂದ ಅವ್ರನ್ನ ಹಾಕೊಂಡು ಹೋಗುವ ಅನ್ನುವಂಥ ಸಾಧ್ಯತೆ ಇದ್ರೂ ಇರ್ಬೋದು. ಮಂಗೇಶ್ ಯಾದವ್ ಅವ್ರನ್ನ ಡ್ರಾಪ್ ಔಟ್ ಮಾಡಿ ಮಂಗೇಶ್ ವೆಂಕಟೇಶ್ ಅಯ್ಯರ್ ಅಂತಲೇ ಹೇಳ್ಬೋದು. ಮತ್ತು ಯಾವುದು ಕೂಡ ಚೇಂಜಸ್ ಜೋಕೋಬ್ ಡುಫಿ ಅವ್ರನ್ನ ತುಷಾರ್ ಅವರು ಮತ್ತೆಲ್ಲ ಸೇಮ್ ಟು ಸೇಮ್ ಸಿಮಿಲರ್ ಹಾಕೊಂಡೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಜೋಕೋಬ್ ಬೆಥಲ್ ಅವರು ಆ್ಯಂಡ್ ಟೀಮ್ ಡೇವಿಡ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು. ಟೀಮ್ ಡೇವಿಡ್ ಅವ್ರಿಗೆ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಸಿಗುವಂಥ ಸಾಧ್ಯತೆ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನೋಡುವ, ಇದಿಷ್ಟು ನಮ್ಮ RCB ಆ್ಯಂಡ್ SRH ನಡುವೆ ಫಸ್ಟ್ ಮ್ಯಾಚ್ಗೆ ನಮ್ಮ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಬರ್ಬೋದು ಅಂತ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.